ಹಾಯ್ ನಮಸ್ಕಾರ. ಇಷ್ಟು ದಿನ ನೀವು ಸೂಪರ್ ಟಿವಿ ಕನ್ನಡದಲ್ಲಿ ಬರೀ ಎಕ್ಸ್ಪ್ಲೈನರ್ ಗಳನ್ನ ನೋಡ್ತಾ ಇದ್ರಿ. ಬಟ್ ನಾವು ಫೈನಲ್ ಹೋಗಿರೋದ್ರಿಂದ RCB ಐ ಥಾಟ್ ಒಬ್ಬ ಸ್ಪೆಷಲ್ ಗೆಸ್ಟ್ ಅನ್ನ ಕರೆಯೋಣ ಅಂತ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ RCBಯ ಹಾರ್ಡ್ ಕೋರ್ ಫ್ಯಾನ್, ಹಾಗೆ ನನ್ನ ವೆರಿ ಗುಡ್ ಫ್ರೆಂಡ್ ರಘು ಅವರು. ರಘು ವೈನ್ ಸ್ಟೋರ್ ಅಂತಾನೆ ಫೇಮಸ್ ಆಗಿರುವಂತ ಕಂಟೆಂಟ್ ಕ್ರಿಯೇಟರ್. ಸೊ ಅವ್ರ ಹತ್ರ ನಾವು ಮಾತನಾಡೋಣ. ವೆಲ್ಕಮ್ ರಘು ಟು ಸೂಪರ್ ಟಿವಿ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಗೆ ಒಂದ್ ಹೇಳ್ಬೇಕು, ನಾವು ಅರ್ಧ ಗಂಟೆಯಿಂದ ಫಿಗರ್ ಔಟ್ ಮಾಡ್ತಿದ್ವಲ್ಲ, ಒಂದ್ 20 ನಿಮಿಷದಿಂದ ಹೇಗ್ ರೆಕಾರ್ಡ್ ಮಾಡೋದು ಅಂತ. ಅಷ್ಟರಲ್ಲಿ ವೈಭವ್ ಸೂರ್ಯವಂಶಿ 100 ಹಾಕೊಂಡ್ಬಿಟ್ಟಿರ್ತಾನೆ. ಓ ಗ್ಯಾರಂಟಿ. ನಿಜ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಒಂದ್ 20 ನಿಮಿಷ ಆಯ್ತಲ್ಲ, 20 ನಿಮಿಷದಲ್ಲೇ ಇವಾಗ ಅಂದ್ರೆ ಇಂಟ್ರಡಕ್ಷನ್ ಅಲ್ಲೇ ನಾವು ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಏನ್ ಮಾಡಿದಾರೆ ಈ IPL ಅಲ್ಲಿ ಅಂತ. ನಿಜ ನಿಜ. ನಾನು ರಾಹುಲ್ ದ್ರಾವಿಡ್ ಅವ್ರನ್ನ ತಗೊಂಡಾಗ ಸ್ವಲ್ಪ ರಿಸರ್ಚ್ ಮಾಡಿದೆ, ವೈಭವ್ ಸೂರ್ಯವಂಶಿ ಯಾರು ಏನು ಅಂತ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಡ್ಬೇಕಾದ್ರೂ ನಾನು ಅನ್ಕೊಂಡೆ ಕೆಲವರು ಬಂದು ಒಂದು ಫ್ಲೂಕ್ ಅಲ್ಲಿ ಅಥವಾ ಏನೊಂದು ಲಕ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಬಟ್ ಈಸ್ ಅ ಸೀರಿಯಸ್ ಟ್ಯಾಲೆಂಟ್. ನಾವು ಅನ್ಕೊಂಡಂಗಿಲ್ಲ. ಒಂಥರ ಇನ್ಸೇನ್, ಎಲ್ಲ ಫ್ಲೈಯಿಂಗ್ ಸಾಸರ್ ಇಂದ ಉದುರ್ ಬಿದ್ದಿರೋ ಒಂದು ಕ್ಯಾರೆಕ್ಟರ್ ಅಂತ ಅನಿಸ್ತಾ ಇದೆ. ಡೆಫಿನೆಟ್ಲಿ. ನೀವು ಒಂದ್ಸಲ 2 ಸಲ 3 ಸಲ ಆಡಿದ್ರೆ ಲೈಕ್ ಒಂದು ಫ್ಲೂಕ್ ಅನ್ಬೋದು, ಇಲ್ಲ ಅಂದ್ರೆ ಕೋಇನ್ಸಿಡೆನ್ಸ್ ಅನ್ಬೋದು, ಬಟ್ ಕ್ರೇಜಿ. ನಿಜ. ಸೊ ನಾವೀಗ RCB ವಿಚಾರಕ್ಕೆ ಬರೋಣ. ಸೊ ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ಫೈನಲ್ ಬಂದಿದ್ದೀವಿ. ಸೊ ನಿಮ್ಗೆ, ನೀವು ಫ್ರಮ್ ಸೀಸನ್ 1 ನೋಡ್ತಾ ಇದ್ದೀರಾ, ರಾಹುಲ್ ದ್ರಾವಿಡ್ ಅವ್ರ ಕ್ಯಾಪ್ಟನ್ ಆದಾಗಿಂದ ನಾನು ನೋಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ. ಹೌ ಡಿಫ್ರೆಂಟ್ RCB ಈಗಿನ ಟೀಮ್ ನಿಮ್ಗೆ? ಹೌ ಡಿಫ್ರೆಂಟ್ ಇಟ್ ಈಸ್ ಈ ಚಾಂಪಿಯನ್ ತರ ಬರೋಕೆ, ಪ್ಲೇ ಆಫ್ ಬರೋದಕ್ಕೆ? ವಾಟ್ ಹ್ಯಾಸ್ ಚೇಂಜ್ ಇನ್ RCB ಅಂತ? ನನಗ್ ಮೇನ್ ಡಿಫ್ರೆನ್ಸ್ ಅನ್ಸಿದ್ದು ಅಂತ ಅಂದ್ರೆ ತುಂಬಾ ಸ್ಟ್ರಕ್ಚರ್ಡ್ ಆಗಿದೆ ಅಂತ ಅನ್ಸ್ತು. ಅಂಡ್ ನಾವೆಲ್ಲ ನೋಟಿಸ್ ಮಾಡಿದ್ರೆ ಹೇಗೆ ಅಂತ ಅಂದ್ರೆ, ಮುಂಚಿನ ಸೀಸನ್ ಅಲ್ಲ ಒಬ್ಬ ಪ್ಲೇಯರ್ ಆಡ್ತಿರ್ಲಿಲ್ಲ ಅಂತ ಅಂದಿದ ತಕ್ಷಣ ಚೇಂಜ್ ಮಾಡ್ತಾ ಇದ್ರು. ಟೀಮ್ ಕಾಂಬಿನೇಷನ್ ಸುಮಾರು ಸಲ ಚೇಂಜ್ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ನಾವ್ ಈ ಸಲಿನೂ ಆಸ್ ಫ್ಯಾನ್ಸ್ ಕ್ರಿಕೆಟ್ ನೋಡೋರು, ಇವಾಗ ನಾವು ಶಪರ್ನ ಬಿಟ್ಟಾಕಿ ಬೇರೆಯವ್ರನ್ನ ಹಾಕೊಳ್ಳಿ, ಸಾಲ್ಟ್ 2 ಸಲ ಆಡಿಲ್ಲ ಅಂದಿದ ತಕ್ಷಣ ನಮ್ಗೆ ಬೆತ್ತಲ್ ಬೇಕು, ಜಿತೇಶ್ ಆಡಿಲ್ಲ ಅಂದ್ರೆ ತೆಗ್ದಾಕ್ಬಿಟ್ಟು ವೆಂಕಟೇಶ್ ಅಯ್ಯರ್ನ ಇದ್ ಮಾಡಿ ಅಂತ ನಾವು ಕೂತ್ಕೊಂಡು ಹೇಳ್ಬಿಡ್ತೀವಿ. ಸೊ ಮುಂಚೆ ಎಲ್ಲ ಹಾಗೆ ಇರ್ತಿತ್ತು ಅನ್ಸ್ತು ನನಗೆ. ಟೀಮ್ ಕಾಂಬಿನೇಷನ್ ತುಂಬಾ ಸಲ ಚೇಂಜ್ ಮಾಡ್ತಾ ಇದ್ರು. ಈ ಸಲ ದೇ ಆರ್ ಬ್ಯಾಕಿಂಗ್ ಅಪ್ ದ ಪ್ಲೇಯರ್ಸ್. ಬಿಡ್ತಾ ಇಲ್ಲ ಅವರು, ಒಂದು ನಂಬಿಕೆ ಇಟ್ಟು ಅವ್ರನ್ನ ಆಡಿಸ್ತಾ ಇದಾರೆ. ಅಂಡ್ ನೀವ್ ಪ್ರತಿ ಮ್ಯಾಚ್ ಅಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಒಂದು ಮೇನ್ ಮ್ಯಾಚ್ ಬಂದ್ ಪರ್ಫಾರ್ಮ್ ಮಾಡುಗ್ರು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತಾ ಇದಾರೆ ಅಂತ ಅನ್ಸ್ತು. ಸೊ ದ ಟೀಮ್ ಸ್ಟ್ರಕ್ಚರ್ ಅಂಡ್ ದ ಕಾನ್ಫಿಡೆನ್ಸ್ ಇನ್ ದ ಗ್ರೂಪ್ ಇದೆಯಲ್ಲ, ಅದೇ ಮೇಜರ್ ಚೇಂಜ್ ಅಂತ ನನ್ನ ಅನಿಸಿಕೆ. ಓಕೆ, ಇನ್ನು ಎಸ್ಪೆಷಲಿ ರಜತ್ ಪಟಿದಾರ್ ಬಗ್ಗೆ ಮಾತಾಡಬೇಕು. ಅವ್ರು ಬಂದಿದ್ದು ಒಬ್ಬ ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ, ಬಟ್ ಅವರು ಟೀಮ್ ಅನ್ನ ತಗೊಂಡು ಹೋಗ್ತಿರೋ ರೀತಿ, ಯಾಕಂದ್ರೆ ಲಾಸ್ಟ್ ಇನ್ನಿಂಗ್ಸ್ ಹಿಂದೆ SRH ಮೇಲೆ ಆಡಿದಾಗ ಇಂಟೆಂಟ್ ಇಲ್ಲ, ಸ್ಲೋ ಆಗಿ ಆಡಿದ್ರು, ಗೆಲ್ಲುವಂತ ಯಾವುದೇ ಒಂದು ಅವ್ರ ಕಡೆ ಮೈಂಡ್ ಅಲ್ಲಿ ಇರ್ಲಿಲ್ಲ, ಹೆದರಿದ್ರು ಅಂತ ಬಹಳ ಜನ ಟ್ರಾಲ್ ಮಾಡಿದ್ರು. ಬಟ್ ಅದಕ್ಕೆ ಕರೆಕ್ಟ್ ಆಗಿ ಸ್ಲಿಪ್ಪರ್ ಶಾಟ್ ಉತ್ತರ ಲಾಸ್ಟ್ ಇನ್ನಿಂಗ್ಸ್ ಅಲ್ಲಿ ಕೊಟ್ರು ಅಂತ ಅನ್ಸುತ್ತೆ. ಹೌದು, ಅಂದ್ರೆ ಮೇನ್ ಆಗಿ ಸ್ಮಾರ್ಟ್ ಕ್ರಿಕೆಟ್ ಆಡ್ತಾ ಇದಾರೆ ಅಂತ ಅನ್ಸ್ತು. ಅಂಡ್ ನಾವು ಈ ಸ್ಮಾರ್ಟ್ ಕ್ರಿಕೆಟ್ ಬಗ್ಗೆ ಅರ್ಧ ತಿಳ್ಕೊಂಡಿರೋರ್ ಪೈಕಿ ಅಶ್ವಿನ್ ಬಗ್ಗೆ ಮಾತಾಡ್ತೀವಿ, ಅಂಡ್ ದಿನೇಶ್ ಕಾರ್ತಿಕ್ ಬಗ್ಗೆ ಮಾತಾಡ್ತೀವಿ ಯೂಶಲಿ. ಅಂಡ್ DK ಬಂದ್ಮೇಲೆ ಟೀಮ್ ಒಂಥರ ಬೇರೆ ತರ ಕಾಣೋದಕ್ಕೆ ಶುರುವಾಯ್ತು. ಅಂಡ್ ದೇ ಹ್ಯಾಡ್ ಕ್ಲಿಯರ್ ಪ್ಲಾನ್ಸ್ ಇನ್ ದೇರ್ ಮೈಂಡ್. ಇವಾಗ ಹೇಗೆ ಅಂತ ಅಂದ್ರೆ 220 ಪ್ಲೇಸ್ 240 ಪ್ಲೇಸ್ ಸ್ಕೋರ್ ಹೋಗಿದ ತಕ್ಷಣ ನಾವು ಬ್ಯಾಟಿಂಗ್ ಹೋಗೋಕ್ಕಿಂತ ಮುಂಚೆನೆ ಒಂದು ಅರ್ಧ ಕಾನ್ಫಿಡೆನ್ಸ್ ಹೊರಟೋಗಿರುತ್ತೆ. ಅಂಡ್ ನಾವ್ ಸುಮಾರು ಸಲ ನೋಟಿಸ್ ಮಾಡಿರೋದು ಏನು ಅಂತ ಅಂದ್ರೆ, ದೊಡ್ಡ ಸ್ಕೋರ್ ನ ಚೇಸ್ ಮಾಡ್ಬೇಕಾದ್ರೆ ತೀರಾ ಕಮ್ಮಿ ಸ್ಕೋರ್ಗಳಿಗೆ ಔಟ್ ಆಗ್ತಾರೆ ಟೀಮ್ಸ್, ಇಫ್ ಯು ಹ್ಯಾವ್ ಅಬ್ಸರ್ವ್ಡ್. ಅಂದ್ರೆ ಫಾರ್ ಎಕ್ಸಾಂಪಲ್ ನಿನ್ನೆ ಮ್ಯಾಚ್ ನೋಡಿದ್ರೆ SRH ಅವರು ಅಷ್ಟೇ ಅಲ್ಲ, ಸ್ಕೋರ್ ಬೋರ್ಡ್ ಪ್ರೆಷರ್ ಇಂದ ನೀವು ಸ್ಲೋ ಗೋ ಆಡಕ್ಕಾಗಲ್ಲ, ಫಾಸ್ಟ್ ಗೋ ಆಡಕ್ಕಾಗಲ್ಲ, 2 ಸೈಡು ಇಲ್ದಲೇ ಇದಾಗೋಗ್ಬಿಡುತ್ತೆ. ನಮ್ಮವ್ರಿಗೆ ಕ್ಲಿಯರ್ ಪ್ಲಾನಿಂಗ್ ಇತ್ತು. ಫೈನಲ್ಸ್ ಒಂದ್ಸಲ ಹೋದ್ರೆ 2 ಮ್ಯಾಚ್ ಆಡೋ ಬದಲು ಒಂದ್ಸಲ ಹೊರಟೋದ್ರೆ, ಅಂಡ್ ಆಗ್ಲೇ ಎಲ್ಲ ಪಾಯಿಂಟ್ಸ್ ಇದೆ, ರನ್ ರೇಟ್ ಇದೆ. ಅಂಡ್ ಐ ಫೆಲ್ಟ್ ಇಟ್ಸ್ ವೆರಿ ಸ್ಮಾರ್ಟ್. ಅಂದ್ರೆ ನಮ್ ಟೀಮ್ ನ ನಾವು ಸಪೋರ್ಟ್ ಮಾಡ್ಬೇಕು, ಏನ್ ಮಾಡಿದ್ರು ಅನ್ನೋ ಒಂದು ಉದ್ದೇಶದಿಂದ ಅಲ್ಲ, ಇಟ್ಸ್ ವೆರಿ ಸ್ಮಾರ್ಟ್ ಅಂತ ಅನ್ಸ್ತು. ಇವಾಗ ನೋಡಿ, ಎಲಿಮಿನೇಟರ್ ಇವಾಗ 1 ಮ್ಯಾಚ್ ಗೆದ್ದು ತಿರ್ಗಾ ಇನ್ನೊಂದ್ ಮ್ಯಾಚ್ ಗೆಲ್ಲೇಬೇಕು ಅಂತ ಪ್ರೆಷರ್ ಇದೆ. ಇವಾಗ ಅದಿಲ್ವಲ್ಲ ಅದು. ಅಂಡ್ ಪತಿದಾರ್ ಇಸ್ ಸ್ಮಾರ್ಟ್. ಐ ಥಿಂಕ್ ನೀವು ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ಬಂದು, ಅದು ಘಟಾನುಘಟಿಗಳಿರೋ ಟೀಮು. RCB ಇಸ್ ಆಲ್ವೇಸ್ ಫೇಮಸ್ ಫಾರ್ ದೊಡ್ಡ ಹೆಸರುಗಳಿಗೆ ಫೇಮಸ್. ಅಂಡ್ ಇವ್ರು ಸುಮ್ನೆ ಒಂದು ಸ್ಟ್ಯಾಂಪ್ ಇದ್ರ ತರ ಕಾಣಿಸ್ತಿಲ್ಲ, ಅಂದ್ರೆ ನಾಮಕಾವಸ್ಥೆ ಕ್ಯಾಪ್ಟನ್ ತರ ಕಾಣಿಸ್ತಿಲ್ಲ. ಅದು ಸಖತ್ ಇಂಪ್ರೆಸಿವ್ ಆಗಿದ್ದು. ಅಂದ್ರೆ ಒಂದು ಅಥಾರಿಟಿ, ಯಾರೇ ಇದ್ರು ನಾನ್ ನನ್ನ ಟೀಮ್ ನ ಮುನ್ನಡೆಸ್ತೀನಿ, ಅಂದ್ರೆ ದೊಡ್ಡ ಪ್ಲೇಯರ್ ಇದ್ರು ಅದಕ್ಕೆ ಹೆದರ್ದಲ್ಲೇ ನಾನು ಮುನ್ನಡೆಸ್ತೀನಿ ಅನ್ನೋದು ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ನಿಜ. ಬಟ್ ನನಗೆ ಒಂದು ಮೈನಸ್ ಈ ಟೀಮ್ ಅಲ್ಲಿ ಕಾಣಿಸ್ತಾ ಇರೋದು ಅಂದ್ರೆ, ಒಂದು ಲೂಪ್ ಹೋಲ್ ನಾವು ಕರೆಕ್ಷನ್ ಮಾಡ್ಕೋಬೇಕು. ಫೈನಲ್ ಅಂತೂ ಬೇಕೇ ಬೇಕು. 6 ಬೌಲಿಂಗ್ ಆಪ್ಷನ್ ನಮ್ಗೆ ಇನ್ನೂ ಕೂಡ ರೊಮ್ಯಾರೋ ಶೆಫರ್ಡ್ ನ
ತುಂಬಾ ನೀವು ಡಿಪೆಂಡ್ ಆಗಕ್ ಆಗ್ತಿಲ್ಲ. ಯಾಕಂದ್ರೆ ಅವ್ರು ಮಾಡೋ 2 ಓವರ್ ಹೌದು. ವೆಂಕಟೇಶ್ ಅಯ್ಯರೇ ಮಾಡ್ತಾರೆ. 2 ಓವರ್ಗೆ ಒಂದು 20 ರನ್ ಹೌದು. ಸೊ ರೊಮ್ಯಾರಿಯೋ ಶೆಫರ್ಡ್ ಯಾವ ರೀತಿ ನೋಡ್ಬೋದು? ಅವರು ಕಂಪ್ಲೀಟ್ ಆಗಿ ಅವ್ರ ಟಚ್ ಅಲ್ಲೂ ಇಲ್ಲ. ಸೊ ಫೈನಲ್ ಅಲ್ಲಿ ದಿ ಬೆಸ್ಟ್ ಬರ್ಬೋದಾ? 100% ಬರುತ್ತೆ ಅಂತ ಒಂದು ನಂಬಿಕೆ. ಬಿಕಾಸ್ ನಾವು ಅವಾಗ್ಲೇ ಮಾತಾಡೋ ಹಾಗೆ ಟೀಮ್ ತುಂಬಾ ಬ್ಯಾಕ್ ಮಾಡ್ಕೊಂಡ್ ಬರ್ತಿದೆ ಪ್ಲೇಯರ್ಸ್ ನ, ಯಾರನ್ನು ಬಿಡ್ತಾ ಇಲ್ಲ. ಅಕಸ್ಮಾತ್ ಕಮ್ಮಿ ಈ ಸೈಕಲ್ ಗ್ಯಾಪ್ ಅಲ್ಲಿ ನಾವೆಲ್ಲ ಸುಯಾಶ್ ಶರ್ಮಾನ ಅವ್ರದ್ದು ಸ್ವಲ್ಪ ಕೆಳಗಡೆ ಹೋಗಿದೆ ಪರ್ಫಾರ್ಮೆನ್ಸ್, ಇಫ್ ಯು ಹ್ಯಾವ್ ಅಬ್ಸರ್ವ್. ಹೌದು. ಅಂದ್ರೆ ಬೇರೆಯವರು ಬ್ಯಾಕಪ್ ಸಖತ್ತಾಗಿ ಕೊಡ್ತಿರೋದ್ರಿಂದ ಅದು ನೋಟಿಸ್ ಆಗ್ತಾ ಇಲ್ಲ. ಹೌದು. ಬಟ್ ಸುಯಾಶ್ ಶರ್ಮಾದು ಸ್ವಲ್ಪ ಕಮ್ಮಿ ಆಗಿದೆ. ಐ ಥಿಂಕ್ ಟೀಮ್ ಬ್ಯಾಕಪ್ ಮಾಡ್ತಾರೆ ಅಂಡ್ ಬೆಸ್ಟ್ ಪರ್ಫಾರ್ಮೆನ್ಸಸ್ ಎಲ್ಲ ಬರುತ್ತೆ ಅಂತ. Okay. ಅಂಡ್ ಶೆಫರ್ಡ್ ಮೊನ್ನೆ ಯಾವ್ದೋ ಒಂದ್ ಮ್ಯಾಚ್ ಅಲ್ಲಿ 3 ಓವರ್ 27 ಏನೋ ಕೊಟ್ಟಿದ್ರು, ಅವಾಗ ಒಂದು ಚೆನ್ನಾಗಿ ಮಾಡಿದ್ರು. ಹೌದು. ಅಂಡ್ ಐ ಥಿಂಕ್ ಶೆಫರ್ಡ್ ನ ಬ್ಯಾಕ್ ಮಾಡ್ತಾರೆ ಅಂಡ್ ಇಸ್ ಬೆಸ್ಟ್ ಗೇಮ್ ಅವತ್ ಬರುತ್ತೆ ಅಂತ. ಅಂಡ್ ಇವಾಗ್ಲೂ ಏನಾದ್ರು ಕಾಂಬಿನೇಷನ್ ಚೇಂಜ್ ಮಾಡೋದಕ್ಕೆ ಹೋದ್ರು ಅದೊಂಥರ ಇದಾಗೋಗುತ್ತೆ. ಪ್ರಾಬ್ಲಮ್. ಹೌದು. ಬಿಗ್ ಗೇಮ್ ಅಲ್ಲಿ ಆಲ್ ಆಫ್ ಅ ಸಡನ್ ಹೊಸ ಪ್ಲೇಯರ್ ನ ತರೋದಕ್ಕೆ ಆಗಲ್ವಲ್ಲ. ನಿಜ ಹೌದು. ಬಟ್ ಇನ್ನೊಂದು ಕನ್ಸರ್ನ್ ಅಂದ್ರೆ ಜಿತೇಶ್ ಶರ್ಮಾ ಅವರ ಫಾರ್ಮ್ ಕೂಡ ಇಡೀ ಒಂದು ಟೂರ್ ನೋಡಿದ್ರೆ, ನಾವು ಇಡೀ ಸೀಸನ್ ನೋಡಿದ್ರೆ ಸ್ವಲ್ಪ 50-50 ಇದೆ. ಹೌದು. ಬಟ್ ಇದು ಕೀಪಿಂಗ್ ಸಖತ್ತಾಗಿದೆ. ಕೀಪಿಂಗ್ ಚೆನ್ನಾಗಿದೆ. ಹೌದು. ಕೀಪಿಂಗ್ ಚೆನ್ನಾಗಿದೆ. ಸೇಮ್ ಅದೇ ಒಂದು ನಂಬಿಕೆ, ಫೈನಲ್ ಅಲ್ಲಿ ಎಲ್ಲಾರು ಬಂದು ಒಂದು ಪರ್ಫಾರ್ಮ್ ಮಾಡೇ ಮಾಡ್ತಾರೆ ಅಂತ. ಅದೊಂದು ಇಟ್ಸ್ ಟೂ ಲೇಟ್ ಟು ಈವನ್ ಚೇಂಜ್ ಅಂತ ನಾನು, ಅಂದ್ರೆ ತುಂಬಾ ಕೊನೆ ಹಂತದಲ್ಲಿ ಬಂದ್ಬಿಟ್ಟಿದೀವಿ. ಇವಾಗ ಒಬ್ಬ ಪ್ಲೇಯರ್ ಆಡ್ತಿಲ್ಲ, ಇನ್ನೊಬ್ರನ್ನ ತಂದು ಆಡ್ಸೋದಕ್ಕೆ ಇದು ಸ್ವಲ್ಪ ಲೇಟೇ ಆಯ್ತು. ಐ ಥಿಂಕ್ ವಿ ಹ್ಯಾವ್ ಟು ಗೋ ವಿತ್ ದಿಸ್ ಕಾಂಬಿನೇಷನ್ ಓನ್ಲಿ. ಎಕ್ಸಾಕ್ಟ್ಲಿ. ಬಟ್ ಈ ಸಲ ಭುವನೇಶ್ವರ್ ಬಗ್ಗೆ ಮಾತಾಡಲೇಬೇಕು. ಭುವನೇಶ್ವರ್ ಎಲ್ಲಿ ವಿಂಟೇಜ್ ಭುವನೇಶ್ವರ್ ಇಸ್ ಬ್ಯಾಕ್ ಅಂತ ಅನ್ಸ್ತಾ ಇದೆ. ಒನ್ ಡೇ ಅಥವಾ ಇಂಡಿಯನ್ ಟೀಮಿಗೆ ಬಂದ್ರು ಕೂಡ ಆಶ್ಚರ್ಯ ಇಲ್ಲ, ಪಿಕ್ ಆಗಿಲ್ಲ. ಆಶ್ಚರ್ಯ ಇಲ್ಲ ಅಂತ. T20 ಆದ್ರೂ ಪಿಕ್ ಆಗ್ತಾರ ಅನ್ನೋ ರೀತಿ ಆಗಿದೆ. ಯಾಕಂದ್ರೆ DK ಎಲ್ಲ ಕಮ್ ಬ್ಯಾಕ್ ಮಾಡಿದ್ ನಾವು ನೋಡಿದೀವಿ, ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ವೈ ನಾಟ್ ಭುವಿ ಟು ಇಂಡಿಯನ್ ಟೀಮ್? ಡೆಫಿನೆಟ್ಲಿ. ಅಂಡ್ ಈ ಸಲ ಅಂತೂ ಅಂದ್ರೆ ಮುಂಚೆಯಿಂದಲೂ ನಾವೆಲ್ಲರೂ ಭುವಿಗೆ ಫ್ಯಾನ್ ಆಗಿದ್ವಿ. ಬಟ್ ಈ ಸಲ ಎಲ್ಲ ಹೋಲ್ಸೇಲ್ ಎಸಿಗಳೇ ಆಗ್ಬಿಟ್ಟಿದೀವಿ ಅಂತ. ಅಂದ್ರೆ ಯೂಶಲಿ ಫಾಸ್ಟ್ ಬೌಲರ್ಸ್ ಅಂದ್ರೆ ನಾವು ಅಗ್ರೆಷನ್ ಅಂತ ನೋಡ್ತೀವಿ, ಅವ್ರ ಮುಖದಲ್ಲಿ ಅಗ್ರೆಷನ್ ಇಲ್ಲ. ಬೌಲಿಂಗ್ ಅಲ್ಲಿ ಇದಿದೆ, ಬಟ್ ಹೇಗೆ ಅಂತ ಅಂದ್ರೆ ಬರ್ತಾರೆ, ಪರ್ಫಾರ್ಮ್ ಮಾಡ್ತಾರೆ. ಅಂಡ್ ಇನ್ನೂ ಖುಷಿ ಏನು ಅಂತ ಅಂದ್ರೆ ಎಂಜಾಯ್ ಮಾಡ್ತಾ ಇದಾರೆ ಅನ್ಸ್ತಾ ಇದೆ ಈ ಸಲ ಬೌಲಿಂಗ್ ನ ಅವರು. ಅಂದ್ರೆ ಈಸ್ ಫುಲ್ ಆಫ್ ಹಿಮ್ಸೆಲ್ಫ್, ತುಂಬಾ ಎಂಜಾಯ್ ಮಾಡ್ಕೊಂಡು ಬೌಲಿಂಗ್ ಮಾಡ್ತಾ ಇದಾರೆ ಅಂತ. ಸೊ ನಮ್ಗೆ ತುಂಬಾ ಖುಷಿ ಇದೆ. ಬಿಕಾಸ್ ಒಂಥರ ಹಳೆ ಹುಲಿ ಅಂತ ಏನ್ ಹೇಳ್ತೀವಿ, ಅದು ವಾಪಸ್ ಬಂದಿದೆ ಅಂಡ್ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಹೇಸಲ್ವುಡ್ ಬಗ್ಗೆನೂ ಮಾತಾಡ್ಬೇಕು ಅಂತ ಅಂದ್ರೆ ನಮ್ಮಲ್ಲಿ ಇರೋರು ಎಲ್ಲಾ ಚಾಂಪಿಯನ್ಸ್ ಇರೋದು, ಅಂದ್ರೆ ಎಲ್ಲಾ ಬಿಗ್ ಮ್ಯಾಚ್ ಪ್ಲೇಯರ್ಸ್. ಕೃಣಾಲ್ ಪಾಂಡ್ಯ 2 ಸಲ ಫೈನಲ್ಸ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿರೋರು, ಒಂದ್ ಮುಂಬೈಗೆ ಒಂದು RCBಗೆ. ಅಂಡ್ ಕೊಹ್ಲಿ ಆಬ್ವಿಯಸ್ಲಿ ಅ ಬಿಗ್ ಮ್ಯಾಚ್ ಪ್ಲೇಯರ್. ಅಂಡ್ ಹೇಸಲ್ವುಡ್ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಟೀಮ್ ಅಲ್ಲೆಲ್ಲ ಇದ್ದವರು, ವಿನ್ನಿಂಗ್ ಟೀಮ್ ಅಲ್ಲಿ. ಅಂಡ್ ಭುವಿ ಕೂಡ. ಸೊ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಯಾರು ಒಬ್ರು ಕ್ಲಿಕ್ ಆಗಿಲ್ಲ ಆದ್ರೂ ಇನ್ನೊಬ್ರು ಬಂದ್ ಬ್ಯಾಕಪ್ ಮಾಡೋ ತರ ಇದಾರೆ. ಸೊ ಅಂಡ್ ಭುವಿ ಈ ಸಲ ಐ ಥಿಂಕ್ ಫೈನಲ್ಸ್ ಅಲ್ಲೂ ಹಿ ವಿಲ್ ಪರ್ಫಾರ್ಮ್.